ಜೈ ಗುರುದತ್ತ, ಶ್ರೀ ಗುರುದತ್ತ, ಶ್ರೀ ಮಹಾಗಣಪತಿಯ ನಮಃ. ದತ್ತಾತ್ರೇಯರು ಸ್ಮರ್ತಗ್ರಾಮಿ ಸನೋವತು, ಸ್ಮರಣ ಮಾತ್ರ ಸಂತುಷ್ಟುಡು ಅಂತ ಹೇಳ್ತಾರೆ. ಕೇವಲ ಸ್ಮರಣ ಮಾಡಿಕೊಂಡ್ರೆ ಸಾಕು, ತುಂಬ ಸಂತೋಷ ಪಡ್ತಾನೆ ಅಂತ. ಅದಕ್ಕೆ ಜೈ ಗುರುದತ್ತ, ಶ್ರೀ ಗುರುದತ್ತ, ದತ್ತ 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 ಅನ್ನು. ಕೃತಯುಗದ ಅವತಾರ ಪುರುಷ, ನಮಗೆ ದಶಾವತಾರಗಳು ನನ್ನ ಮುಂಚೆ ಆಗಿರ್ತಕ್ಕಂಥ ಅವತಾರ ಇದು ಈ ಅವತಾರ ಮನುಷ್ಯರಿಗೆ ಬುದ್ಧಿ ಕೆಟ್ಟೋದಾಗ, ಆರೋಗ್ಯ ಕೆಟ್ಟೋದಾಗ, ಮನುಷ್ಯರು ದಿಕ್ಕು ತಪ್ಪದಾಗ ಅವರಿಗೆ ದತ್ತಾತ್ರೇಯರು ಸಹಾಯ ಮಾಡ್ತಾರೆ. ಕೃತಯುಗದಲ್ಲಿ ಅವತಾರ ಇವರು ಕೇವಲ ದೇವತೆಗಳಿಗೆ ಅಲ್ಲದೆ ರಾಕ್ಷಸರಿಗೂ ಕೂಡ ಗುರುಗಳಾಗಿದ್ದರು. ಬೇಕಲ್ಲ, ಅವರು ಒಳ್ಳೆ ದಾರಿಗೂ ಬರಬೇಕಲ್ಲ. ಹಾಗೆ ಮನುಷ್ಯರಿಗೂ ಕೂಡ ಗುರುಗಳಾಗಿದ್ದಾರೆ. ಅಂಥ ಗುರುತತ್ವವನ್ನು ಹೊಂದಿರತಕ್ಕಂಥ ಪೂರ್ಣ ವಿಷ್ಣು ಸ್ವರೂಪ. ದತ್ತನನ್ನು ಆರಾಧನೆ ಮಾಡಿದ್ರೆ ವಿಷ್ಣುವನ್ನು ಆರಾಧನೆ ಮಾಡಿದ ಹಾಗೆ, ದತ್ತನನ್ನು ಆರಾಧನೆ ಮಾಡಿದ್ರೆ ಶಿವನನ್ನು ಆರಾಧನೆ ಮಾಡಿದೆ, ದತ್ತನನ್ನು ಆರಾಧನೆ ಮಾಡಿದ್ರೆ ಜ್ಞಾನವನ್ನು ಅಂದರೆ ಬ್ರಹ್ಮನನ್ನು ಆರಾಧನೆ ಮಾಡಿದೆ. ಅಂಥ ದತ್ತಮೂರ್ತಿಯನ್ನು, ಪುರಾತನವಾಗಿರ್ತಕ್ಕಂಥ ಈ ಮೂರ್ತಿಗೆ ಇಲ್ಲಿ ನಾವು ಇವತ್ತು ವಿಶೇಷ ಏನಪ್ಪ ಅಂದರೆ ತೈಲಾಭಿಷೇಕ ಮಾಡುವಂಥ ವಿಶೇಷ, ಸುಗಂಧ ದ್ರವ್ಯಗಳನ್ನು ಅಭಿಷೇಕ ಮಾಡುವಂಥದ್ದು. ಅದು ಒಂದು ಕಾರ್ಯಕ್ರಮ ಇಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಪ್ರಪಂಚಕ್ಕೆ ಎಲ್ಲ ವಿಧವಾದಂಥ ಕಷ್ಟಗಳು ನಿವಾರಣೆ ಆಗಲಿ, ಕಾಲಕಾಲಕ್ಕೆ ಮಳೆಗಳಾಗಲಿ, ಬೆಳೆಗಳಾಗಲಿ, ಮನಸ್ಸು ಮನುಷ್ಯರು ಶಾಂತಿಯಿಂದ ಇರಲಿ, ಪ್ರಜೆಗಳು, ಪ್ರಜಾಪ್ರತಿನಿಧಿಗಳು, ಮಕ್ಕಳಾದಿಯಾಗಿ ಎಲ್ಲ ರಂಗದಲ್ಲಿರ್ತಕ್ಕಂಥವ್ರು ಎಲ್ಲ ಜನಕ್ಕೂ ಕೂಡ ದತ್ತನು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಯಾವುದೋ ಕಾಲದಲ್ಲಿ ಯಾವುದೋ ಸಮಯದಲ್ಲಿ ನೀವು ದತ್ತನನ್ನು ಸ್ಮರಣೆ ಮಾಡಿಕೊಡಿ, ವಿಷ್ಣುವನ್ನು ಸ್ಮರಣೆ ಮಾಡಿದಾಗ ಲೆಕ್ಕ. ಹಾಗೆ ಅಂಥ ದತ್ತರು ಈ ಪ್ರಪಂಚವನ್ನು ರಕ್ಷಣೆ ಮಾಡಲಿ, ಯುದ್ಧ ಭಯವನ್ನು ತೊಲಗಿಸಲಿ, ಶಾಂತಿಯಾಗಿರಲಿ ಅಂತ ಜೈ ಗುರುದತ್ತ, ಶ್ರೀ ಗುರುದತ್ತ.